ನೀವ್ ಹೇಳ್ತಾ ಇದ್ರಿ ಸಣ್ಣ ಪುಟ್ಟ ಸಾಲ ಕೂಡ ಇದೆ ನಂದು, ಅದನ್ನ ತೀರಿಸ್ಕೋಬೇಕು ಅಂತ ಹೇಳಿ. ಹೌದು, ನಾವ್ ನೋಡಿ ನಾವು ಓದಿಲ್ಲ ಕೆಲಸ ಮಾಡೋಣ ಅಂದ್ರೆ ನಾವು ಹೋಗ್ತಾ ಇದ್ವಿ ಗಾರ್ಮೆಂಟ್ಸ್, ಬತ್ತಿ ಉಚ್ಚಕ್ಕೆ, ಮನೆ ಕೆಲ್ಸಕ್ಕೆ, ಮನೆ ಪಾತ್ರೆ ತೊಳೆಯೋದು, ಕಸ ಗುಡ್ಸೋದು, ನೆಲ ಒರ್ಸೋದು, ಅದೆಲ್ಲ ಮಾಡ್ತಾ ಇದ್ವಿ. ಚಿಕ್ಕ ಚಿಕ್ಕ ಮಕ್ಳು, ನನ್ ಮಕ್ಳು. ಯಾವಾಗ ನೀವು ಮನೆ ಕೆಲಸ ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಸಮಯ? 2009, 10, 11 ಎಲ್ಲ ಮಾಡಿದೀನಿ. ಅಂದ್ರೆ ನಮ್ಮ ಯಜಮಾನ್ರಿಗೆ ಇವಾಗ ಇದು ಮರಳು ಸೇಲ್ ಮಾಡ್ತಾ ಇದ್ರು, ಮನೆ ಕಟ್ತಾರಲ್ಲ ಮರಳು, ಅದು ಸೇಲ್ ಮಾಡ್ತಾ ಇದ್ರು. ಇದು ದೇವರ ಪೆಟ್ರೋಲ್ ಬಂಕ್ ಹತ್ರ ಸೇಲ್ ಮಾಡ್ತಾ ಇದ್ರು. ಅಲ್ಲಿ ಲಾರಿ ಸ್ಟಾಂಡ್ ಇತ್ತು, ಎತ್ಬಿಟ್ರು. ಮರಳು ಸೇಲ್ ಮಾಡಂಗಿಲ್ಲ ಹಂಗೆ ಹೆಂಗೆ ಅಂತ ಹೇಳು. ಅವ್ರ ಕೆಲ್ಸ ಹೋಯ್ತು. ಕೆಲ್ಸ ಹೋಗ್ಬಿಟ್ಟು ಮನೆ ಕೂತ್ಕೊಂಡ್ರೆ ಗಂಡ್ಸು ನಾವು ಏನ್ ತಿನ್ನೋದು? ನನ್ ಮಕ್ಳು ಕೆರ್ದಿ ಮಣ್ಣು ತಿಂತಾ ಇದ್ರು ನನ್ ಮುಂದೆ. ಚಿಕ್ಕ ಚಿಕ್ಕ ಪಾಪಗಳು, 1 ವರ್ಷ 2 ವರ್ಷದ್ದು. ಬಾಟ್ಲಲ್ಲಿ ನೀರ್ ಹಾಕೊಡ್ತಾ ಇದ್ವಿ. ಎಷ್ಟಂತ ನೀರ್ ಕುಡಿತಾರೆ ಮಕ್ಳು, ಬೆಳೆಯೋ ಮಕ್ಳು, ಹೊಟ್ಟೆ ಹಸು. ಅಳೋದು 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 ಹಂಗಳೋದು, ಕಿಯಾ ಅಂತ. ನನ್ ತಾಯಿ, ನನ್ ಕರ್ಲು ಹೆಂಗಾಗಲ್ಲ ಮಕ್ಳು. ಇವಾಗ ತಾಯಿ ಹೆತ್ತು ತಾಯಿ, ಮಕ್ಳು ಕರಳು ಬಳ್ಳಿ, ಅದು ಅಳ್ತಾ ಇದ್ರೆ ತಾಯಿ ನೋಡ್ಕೊಂಡು ಸುಮ್ನೆ ಇರ್ತಾಳ? ಮೂಗ್ಬಟ್ಟು ತಗೊಂಡೋಗ್ಬಿಟ್ಟು ನನ್ ಮೂಗ್ಬಟ್ಟು 50 ರೂಪಾಯಿ ಕೊಡಿ ಮೇಡಮ್ ಅಂತ ಹೇಳ್ಬಿಟ್ಟು ಯಾರು ಮನೆ ಕೊಡ್ಸೋರು ಆ ಆಂಟಿ ಹೋಗ್ಬಿಟ್ಟು 50 ರೂಪಾಯಿ ಮೂಗ್ಬಟ್ಟು ಕೊಟ್ಬಿಟ್ಟು ಬಂದಿದ್ದೀನಿ. ಆ ಸಮಯದಲ್ಲಿ 10-9 ಆತರ ಮಾಡಿ ಆ ಅಮ್ಮನೆ ಕರ್ಕೊಂಡು ಹೋಗಿ ಒಂದ್ ಮನೆ ಕೆಲಸ ಬಿಟ್ಟಿತ್ತು, ನೋಡ್ದಲೆ ಆಗದಲೆ. ಆಮೇಲೆ ನಮ್ಮ ಯಜಮಾನಿಗೆ ಕೆಲಸ ಹೋದ್ಮೇಲೆ ಅವರು ಸುಮ್ನೆ ಕುತ್ಕೊಳ್ಳಿಲ್ಲ. ಪೈಂಟ್ ಹೊಡಿಯೋದು, ಪೈಂಟ್ ಹೊಡಿಯೋದು ಏನ್ ಡೈಲಿ ಸಿಗ್ತಿರ್ಲಿಲ್ಲ ಅವ್ರಿಗೆ. ಪೈಂಟ್ ಹೊಡಿಯೋದು, ಆಟೋ, ಒಂದ್ ಬಾಡಿಗೆ ಆಟೋ ತಗೊಂಡು ಓಡಿಸೋದು, ಎಷ್ಟಂತ ದುಡಿತಾರ ಅದನ್ನ. ಹೌದು ಒಂದಿನ ಇದ್ರೆ ಒಂದಿನ ಇರಲ್ಲ. ಅಂದ್ರೆ ಆಟೋದಲ್ಲ ಅಷ್ಟೇ, ಒಂದ್ 100 ರೂಪಾಯಿ. ಅವಾಗೆಲ್ಲ 100 ರೂಪಾಯಿ 200 ರೂಪಾಯಿ ದುಡಿಯೋದು ಜಾಸ್ತಿ. ಅದ್ರಲ್ಲಿ ಆಟೋ ಬಾಡಿಗೆಗೆ ಕೊಡ್ಬೇಕು 100 ರೂಪಾಯಿ. 100 ರೂಪಾಯಿಲಿ 50 ರೂಪಾಯಿ ಅವ್ರಿಗೆ ಹೋಗುತ್ತೆ. ಬಿಡಿಸಿ ಏನೋ ಇರ್ತಲ್ಲ ಅವ್ರದ್ದು, ಅದಕ್ಕೆ ಹೋಗುತ್ತೆ. ಆಮೇಲೆ ಒಂದ್ 50 ರೂಪಾಯಿ ನಮ್ಗೆ ಒಂದ್ ದಿವಸ ಕೊಟ್ರೆ ನಮ್ಮ ಮಕ್ಳು ಹಾಲಿಗೆ ಸಾಕಾಗ್ತಿರ್ಲಿಲ್ಲ. ಇನ್ನು ತಿನ್ನೋದೆಲ್ಲಿ ನಾವು? ಡಿಪೋ ಅಕ್ಕಿ ಅಂದ್ರೆ ಡಿಪೋ ರೇಷನ್ ಇತ್ತಿಲ್ಲ ನಮ್ದು. ರೇಷನ್ ಕಾರ್ಡ್ ಇರ್ಲಿಲ್ಲ. ಈಗಿದೆಯಾ? ಇತ್ತು, ಅದು ಹಳೇದಾಗ್ಬಿಟ್ಟಿದೆ. ಅದು ಹೊಸದ್ ಮಾಡ್ಬೇಕು ಇವಾಗ. ನೋಡೋಣ, ಸಾರ್ ಬಂದವ್ರು, ಡಿ ಕೆ ಶಿವಕುಮಾರ್ ಸಾರ್. ನೋಡೋಣ ಹೊಸದಾಗಿ ಏನ್ ಮಾಡಿಸ್ಕೊತಾರ ಅಂತ ಹೇಳಿ. ಇವಾಗ ಆತರ ಆಯ್ತು. ಮನೆ ಕೆಲ್ಸಕ್ಕೆ ಹೋಗ್ತಿದೆ. ಮನೆ ಕೆಲ್ಸಕ್ಕೆ ಹೋದ್ರು ಸಂಬಳ ಸಾಕಾಗ್ಲಿಲ್ಲ. ಡಿಪೋ ಅಕ್ಕಿ ತಿನ್ನೋದು, ಚಟ್ನಿ ಹರ್ಕೊಂಡು ತಿನ್ನೋದು, ಗೊಜ್ಜು, ಟೊಮೊಟೊ ಗೊಜ್ಜು ಕ್ಯೂಚ್ಬಿಟ್ಟು ತಿನ್ನೋದು, ಆತರ ಎಲ್ಲ ಮಾಡ್ತಾ ಇದ್ವಿ. ನನ್ಗೆ ನನ್ ಮಕ್ಳಿಗೆ ಸಾಕಕ್ ಆಗ್ತಿರ್ಲಿಲ್ಲ. ಏನ್ ಮಾಡೋದು ಹುಚ್ಚಿದಾಗ ಆಗ್ತಿತ್ತು. ನನ್ ಮಕ್ಳಿಗೆ ಸಾಕಾಗ್ಬೇಕು. 2 ಮಕ್ಳು. ನಾವ್ 2 ಜನನು ಮನೇಲಿ ಕೂತಿದ್ರೆ ಆಗಲ್ಲ. ನಮ್ಮ ಅತ್ತೆನೂ ಬತ್ತಿ ಉಜ್ಜಾಗ ಹೋಗ್ತಾ ಇದ್ರು ಅವಾಗ. ಅವ್ರ ಜೊತೆ ನಾನು ಬತ್ತಿ ಉಜ್ಜಾಗ ಹೋಗ್ತಿದ್ದೆ. ಬತ್ತಿ ಉಜ್ಜಕ್ ಹೋಗಿ ಮನೆ ಕೆಲ್ಸಕ್ಕೆ ಹೋಗಿ ಅದು ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ಸ್ ಹೋಗ್ತಿದ್ದೆ. ಗಾರ್ಮೆಂಟ್ಸ್ ಹೋಗುವಾಗ ಅಂಗಡಿಲಿ ಸಾಲ ಹೇಳ್ತಿದೆ, ತಿಂಗ್ಳಿಗೆ ಇಷ್ಟು ಅಂತ ಒಂದ್ ಬುಕ್ ಕೊಡೋರು. ಎಷ್ಟು ಏನಾದ್ರು ತಗೊಂಡ್ರೆ ನಾವ್ ಸಾಲ ಅದು ಬರ್ದ್ ಕೊಡ್ತಾ ಇದ್ವಿ. ಅವಾಗ 10ನೇ ತಾರೀಕು ನಮ್ ಪೇಮೆಂಟ್, ಮೊನ್ನೆ ತಾರೀಕಿಂದ 10ನೇ ತಾರೀಕು ಪೇಮೆಂಟ್. ಅದ್ರಲ್ಲಿ ಯಾವತ್ತದು ಬಂದ್ರೆ ಆ ಪೇಮೆಂಟ್ ತಗೊಂಡು ಅಲ್ಲಿ ಕೊಡ್ತಾ ಇದ್ವಿ ಸಾಲಕ್ಕೆ. ಮನೆಗ್ ಸಾಕಾಗ್ತಿರ್ಲಿಲ್ಲ, 1 ರೂಪಾಯಿ ಕೈಯಲ್ಲಿ ಇರ್ತಿರ್ಲಿಲ್ಲ. ಮತ್ತೆ ಅದ್ರಲ್ಲಿ ಏನಾದ್ರು ಇದ್ರೆ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳಿ ಬರ್ತಿದೆ. ಆತರ ಸಾಲ ತಗೊಂಡು ತಿಂದಿ ಜೀವನ ಮಾಡಿರೋದ್ ನಾವು. ಅಂಗಡಿಲಿ ಸಾಲ ತಗೊಂಡು ತಿಂದಿ ಜೀವನ ಮಾಡಿರೋದ್ ನಾನು. ಕೆಲ್ಸ ಹೋಗ್ತಿದೆ, ಸಿಕ್ಕಾಪಟ್ಟೆ ಕೆಲಸ. ಒಂದ್ ದಿವಸ ನನ್ ಮನೆ ಕೂತ್ಕೊಡ್ಲಿಲ್ಲ. ಮನೇಲಿ ಕುತ್ಕೊಳ್ಳೋ ಇದೇ ಹುಡುಗಿನೇ ಅಲ್ಲ, ನನ್ ಜೀವನನೇ ಅಲ್ಲ ನಂದು. ನಾನ್ ಮನೇಲಿ ಕುತ್ಕೊಳ್ಳೋರೇ ಅಲ್ಲ, ಕೆಲ್ಸ. ಹಾಗಿದ್ದು ಜೀವನ, ಯಾರ್ದೋ ಮನೇಲಿ ಪಾತ್ರೆ ತೊಳೆದಿದ್ದು, ಬತ್ತಿ ಮಾಡಿದ್ದು, ಆ ತರ ಜೀವನ ಈಗ ಪ್ರೆಸೆಂಟ್ ಹೇಗಿದೆ ಅನ್ಸುತ್ತೆ ಮೇಡಮ್? ಅವಾಗ ನಾನು ಹೋಗುವಾಗ ಒಂದು ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಸಿಕ್ತು ನನ್ಗೆ. ಅಂದ್ರೆ ನಾನು ಬ್ಯೂಟಿಷಿಯನ್ ನಾನು ಕಲ್ತಿದ್ದೆ, ಸ್ವಲ್ಪ ಕಲ್ತಿದ್ದೆ. ಮಿನಿಕ್ಯೂರ್, ಪೆಡಿಕ್ಯೂರ್, ವ್ಯಾಕ್ಸಿಂಗ್, ಅಪ್ಪರ್ ಲಿಪ್, ಹೈಬ್ರೋ ಶೇಪ್ ಎಲ್ಲ ಮಾಡ್ತಿದ್ದೆ ನಾನು. ಅವಾಗ ಏನಾಯ್ತು ಅಂದ್ರೆ, ಒಂದು ಇದರಲ್ಲಿ ಅಸ್ಮಾ ಅಂತ ಒಬ್ರು ಇದ್ದಾರೆ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಲ್ಲಿಂದ ಒಬ್ರು ಹಿಂಗೆ ಫಿಲಮ್ ಚಿಕ್ಕಪ್ಪನ ಪಾತ್ರ ಮಾಡೋರು ನನ್ಗೆ ಸಿಕ್ಕಿದ್ರು. ಆಮೇಲೆ ಒಂದು ಸೀರಿಯಲ್ ಇದೆ ಮಾಡ್ತೀಯಾ ಅಂದ್ರು. ಏನ್ ಸೀರಿಯಲ್? ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು, ಒಂದ್ ಸೀರಿಯಲ್ ಅಲ್ಲಿ ಪಾತ್ರ ಇದೆ, ಮೆಹಂದಿ ಬಿಡ್ಸೋದು, ಮಾಡ್ತೀಯಾ ನೀನು ಅಂದ್ರು. ಮಾಡ್ತೀನಿ ಅಂದೆ. ಮಾಡ್ತೀನಿ. ಯಾವ ಸೀರಿಯಲ್ ಅದು? ಕಿನ್ನರಿ ಸೀರಿಯಲ್. ಕಿನ್ನರಿ ಸೆಕೆಂಡ್ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇತ್ತು. ಐ ಥಿಂಕ್ ಸಂಜೆ 6 ಗಂಟೆನೋ 6:30ಗೆ ಬರ್ತಾ ಇತ್ತು. ಅವಾಗ ಭೂಮಿಕಾ ಮೇಡಮ್, ಹೌದು, ಅವ್ರಿಗೆ ಮೆಹಂದಿ ಬಿಡಿಸ್ಬೇಕು. ನಕುಲ್ ಶಿವಂ ಅಂತ 2 ಹೆಸರು ಬರಿಬೇಕು ಕೈಗೆ. ಆಮೇಲೆ ನಾನು ನಿಮ್ಗೆ ರೇಗಿಸ್ತೀನಿ, ಇದ್ ಮಾಡ್ತೀನಿ, ಬೈತೀನಿ. ಆಯ್ತು ಬರ್ತೀನಿ ಅಂತ ಹೋದೆ ಸೀರಿಯಲ್ಗೆ. ಅಲ್ಲಿ ಇಟ್ಟಿದ್ದು ಈ ತರ ಕಾಲ್ ನಾನು. ಓಕೆ, ಕಲೆ ಅಲ್ಲಿಂದ ಆರಂಭವಾಗಿದ್ದು, ಕಲಾವಿದೆಯಾಗಿ ಅವತ್ತಿಂದ ನೀವು ಸ್ಟಾರ್ಟ್ ಆಗಿದ್ದು ಜರ್ನಿ. ಓಕೆ, ಅಂದ್ರೆ ಟಚ್ ಅಪ್ ಮಾಡಿಸ್ತಾ ಇದ್ರು ನಮ್ಮ ಮೇಡಮ್. ಕರ್ಕೊಂಡೋಗ್ಬಿಟ್ಟು ಸೀರಿಯಲ್ ಅಲ್ಲೇ ಟಚ್ ಅಪ್ ಮಾಡಿಸ್ತಾ ಇದ್ರು ನನ್ಗೆ.
ಅದ್ ಬಿಟ್ರೆ ಅದಾದ್ಮೇಲೆ ಇದು ಈ ತರ ಬಂದಿದ್ದು ರೀಲ್ಸ್ ಅಲ್ಲಿ ಶೂಟಿಂಗ್ ಬಂದ್ಮೇಲೆ ನಂಗೆ ಅವಾಗ್ಲಿಂದಾನು ಚಿಕ್ಕ ಹುಡುಗಿದಾನು ಮ್ಯೂಸಿಕ್ ಅದು ಇದು ಟಮಟೆ ಸೌಂಡ್ ಕುಣಿತಾನೆ ಇದ್ದೆ ನಾನು. ನನ್ಗೆ ಎಷ್ಟೇ ದುಃಖ ಇದ್ರು ನಾನು ಮುಂದೆ ಇರೋದು ನಗಿಸ್ತಾ ಇದ್ದೆ ಅಂತೇಳಿ ನಾನು ನಮ್ಮ ಮನೇಲಿ ಇವತ್ತು ಕುತ್ಕೊಂಡ್ರೆ ನಾನ್ ಮಾತಾಡಿದ್ರೆ ಸಾಕು ನಗ್ತಾ ಇರ್ತಾರೆ ಜನ. ಹಂಗೆ ಎಲ್ಲೋದ್ರೂ ನನ್ ಕರ್ಕೊಂಡು ಹೋಗ್ತಾರೆ, ರೇಷ್ಮೆ ಅಂದ್ರೆ ನಮ್ಗೆ ಹೋಗಲ್ಲಪ್ಪ, ಬೋರ್ ಆಗುತ್ತೆ. ಒಂದ್ ಟಿಟಿ ಮಾಡಿದ್ರು ರೇಷ್ಮೆ ಕರ್ಸ್ಕೊಳ್ಳೋಣ, ರೇಷ್ಮೆ ಇದ್ರೆ ನಗಿಸ್ತಾಳೆ, ಅಯ್ಯೋ ಅವಳು ಮಾತೇ ಮುತ್ತು ಕಣಪ್ಪ ಅಂತ ಕರ್ಸ್ಕೊತಾರೆ. ನನ್ ಕುಟುಂಬದಲ್ಲಿ ಯಾರೇ ಆಗ್ಲಿ ಕರ್ಸ್ಕೊತಾ ಇದ್ರು.